ಸಾಮಾನ್ಯ ನೋಟದಲ್ಲಿ ಶ್ರೀಮಾತೆಯವರು ಯಾರು ಅನ್ನುವಂಥದ್ದು ನಮಗೆ ಅರ್ಥ ಆಗಲ್ಲ. ಅದು ವ್ಯಾಕುಲತೆ ಇರುವ ಆರ್ಥ ಭಕ್ತರಿಗೆ ಮಾತ್ರ ಶ್ರೀಮಾತೆಯವರು ಯಾರು ಅನ್ನೋ ವಿಷಯ ಬಹಳ ಸ್ಪಷ್ಟ ಆಗ್ತಾ ಇತ್ತು ಅಂತ ನಾವು ಗಮನಿಸ್ತಾ ಬರ್ತಾ ಇದ್ವಿ. ಅದರ ಮುಂದುವರೆದ ಭಾಗ, ಈ ವೈಕುಂಠನೇನೋ ಭಾಗ್ಯಶಾಲಿ, ಆದರೆ ಶ್ರೀಮಾತೆಯವರು ತಮ್ಮ ಮಹಿಮೆಯನ್ನು ತೋರಿಸಿದರೂ ಅದು ಎಲ್ಲರಿಗೂ ಅರ್ಥವಾಗಬೇಕಲ್ಲ. ಈ ವೈಕುಂಠ ಅನ್ನುವಂಥ ಒಬ್ಬ ಭಕ್ತ ಅವನಿಗೆ ಶ್ರೀಮಾತೆ ಹೇಳ್ತಾರಲ್ಲ, ನೀನು ನನ್ನನ್ನೇ ಸ್ಮರಣೆ ಮಾಡು ಅಂತ. ಆಮೇಲೆ ಏನು ಹೇಳ್ತಾರೆ, ಇಲ್ಲಿ ನೀನು ರಾಮಕೃಷ್ಣ ಸ್ಮರಣೆ ಮಾಡುವಂತ ಮಾತನ್ನು ತಿಳಿಸ್ತಾರೆ. ಆಗ ಲಕ್ಷ್ಮೀದೇವಿ ಬರ್ತಾಳೆ. ಶ್ರೀಮಾತೆಯವರ ರಾಮಕೃಷ್ಣರ ಅಣ್ಣನ ಮಗಳು ಲಕ್ಷ್ಮೀದೇವಿ ಬಂದು, ನೀವು ಯಾಕಂತ ಹೇಳಿದ್ರಿ ಅಮ್ಮ, ನೀವು ಫಸ್ಟಿಗೆ ಏನು ಹೇಳಿದ್ದೇನು, ನನ್ನನ್ನೇ ಸ್ಮರಣೆ ಮಾಡು ಅಂತ ಹೇಳಿದ್ರಿ ನೀವು, ಆಮೇಲೆ ಮಾತು ತಿಳಿಸ್ಬಿಟ್ರಿ ಅಂತ ಆ ಲಕ್ಷ್ಮೀದೇವಿನೇ ದಬಾಯಿಸ್ತಾಳೆ ಶ್ರೀಮಾತೆಯವ್ರನ್ನ. ಹಾಗಾಗಿ ಆಮೇಲೆ ಆನಂತರ ಆ ಲಕ್ಷ್ಮೀದೇವಿ ವೈಕುಂಠನಿಗೆ ಹೇಳ್ತಾರೆ, ನೀನು ಶ್ರೀಮಾತೆ ಹೇಳಿ ಏನು ಹೇಳಿದ್ರು, ನನ್ನನ್ನೇ ಸ್ಮರಣೆ ಮಾಡು ಅಂತ ಹೇಳಿದ್ರು, ಅದೇ ಮಾತನ್ನು ನೀನು ಪಾಲಿಸು ಅಂತ ವೈಕುಂಠನಿಗೆ ಶ್ರೀಮಾತೆಯವರು ಹೇಳಿದ ಮಾತನ್ನೇ ಅನುಮೋದಿಸ್ತಾ ಲಕ್ಷ್ಮೀದೇವಿ ಹೇಳ್ತಾಳೆ. ಆನಂತರ ಲಕ್ಷ್ಮೀದೇವಿಯ ಆ ಮಾತುಗಳನ್ನು ಶ್ರೀಮಾತೆಯವರು ಅನುಮೋದಿಸ್ತಾರೆ. ಅಂದರೆ ಯಾವುದೇ ಆಕ್ಷೇಪಣೆ ಮಾತುಗಳನ್ನು ಶ್ರೀಮಾತೆಯವರು ಹಾಡಲ್ಲ. ಅದರ ಮುಂದುವರೆದ ಭಾಗ, ಈ ವೈಕುಂಠನೇನೋ ಭಾಗ್ಯಶಾಲಿ, ಈ ವೈಕುಂಠ ಅತ್ಯಂತ ಭಾಗ್ಯಶಾಲಿ, ಆದರೆ ಶ್ರೀಮಾತೆಯವರು ತಮ್ಮ ಮಹಿಮೆಯನ್ನು ತೋರಿಸಿದರೂ ಅದು ಎಲ್ಲರಿಗೂ ಅರ್ಥವಾಗಬೇಕಲ್ಲ. ಅಂದರೆ ಶ್ರೀಮಾತೆಯವರು